ಕ್ಲೋಸ್ ಮಾಡಿ ಅವ್ರು ಎಲ್ಲ ನೋಡ್ತಾರೆ ಕ್ಲೋಸ್ ಮಾಡಿ. ದಿನನಿತ್ಯದಂತೆ ಬೆಳಿಗ್ಗೆ 9:30ಗೆ ಬೆಳಿಗ್ಗೆ 8 ಗಂಟೆ ಕೆಲಸಕ್ಕೆ ಹೋಗಿದ್ದಾರೆ. 9:30 ಗಂಟೆಗೆ ಬಾಯಾರಿಕೆ ಆಗಿತ್ತು ಅಂತ ಹೇಳಿ ತೋಟದಿಂದ ಮನೆ ಪಕ್ಕ ಕೂಲಿ ಲೈನ್ ಅಂತ ನಡ್ಕೊಂಡು ಬರ್ತಿರೋ ಸಂದರ್ಭದಲ್ಲಿ ಕಾಟಿ ಅಕಸ್ಮಾತ್ತಾಗಿ ಅವರಿಗೆ ತಿವಿದು ಅವರು ಇವತ್ತು ಜೀವನ ಕಳ್ಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ಎಸ್ಟೇಟ್ ವತಿಯಿಂದ ತುಂಬ ಸಂತಾಪವನ್ನು ಇದು ಮಾಡಿದ್ದಾರೆ. ಯಾವುದೇ ಕೂಡ ಯಾರಿಗೂ ಕೂಡ ಅವರ ಜೀವಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗಲ್ಲ. ಆ ನಿಟ್ಟಿನಲ್ಲಿ ಅವರಿಗೂ ತುಂಬ ಅವರ ಮನೆಯವರು ಕೂಡ ಒಂದು ಚಿಕ್ಕ ಮಗು ಮತ್ತು ಈಗ ಕೂಡ ಗರ್ಭಿಣಿಯಾಗಿದ್ದಾರೆ. ಅವರಿಗೆ ಬಹಳ ಅತೀವ ನೋವಿದೆ. ಈಗಾಗಲೇ ಏನಾಗಿದೆ, ಅವರಿಗೆ ಸ್ವಲ್ಪ ಸಣ್ಣ ಪುಟ್ಟ ಸಹಾಯವನ್ನು ಈಗಾಗಲೇ ಎಸ್ಟೇಟ್ ವತಿಯಿಂದ ಈಗಾಗಲೇ ಮಾಡಿದರು. ಜೊತೆಗೆ ಇವತ್ತು ಕೂಡ ಮುಂದೇನೋ ಮಾಡಬೇಕನ್ನೋ ಭಾವನೆಯೂ ಇತ್ತು. ಆದರೆ ಈಗ ಏನು ಸರ್ಕಾರದ ವತಿಯಿಂದ 20 ಲಕ್ಷ ಕೊಡೋದ್ರ ಜೊತೆಗೆ ತಮ್ಮ ಎಸ್ಟೇಟಿಂದನೂ ಕೂಡ ಅವರು ನೋಡಿ ಅವ್ರ ಮಾನವೀಯತೆ ಇದನ್ನು ಮಾಡಿ 2 ಲಕ್ಷ ದುಡ್ಡನ್ನು ಅವರ ಕಟ್ಟಕ್ಕೆ ಅಥವಾ ಇದಕ್ಕೆ ಮಗುವಿನ ಇದಕ್ಕೆ ಕೊಡ್ತಾ ಇದ್ದಾರೆ. ಅದಕ್ಕೆ ಎಸ್ಟೇಟ್ನವರು ತುಂಬ ಅವರ ನೋವಿನ, ಯಾಕಂದರೆ ಯಾವುದೇ ಒಂದು ವ್ಯಕ್ತಿಯ ಜೀವಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ. ಈ 2 ಲಕ್ಷ ಅದನ್ನು ಕೊಡೋಕ್ಕಾಗಲ್ಲ. ಏನಂದರೆ ಅವ್ರಿಗೆ ನಿಜವಾದ ಅವರ ಕಷ್ಟಕ್ಕಾಗಿ ಇವತ್ತು ಅವರು ಸ್ಪಂದನೆ ಮಾಡ್ತಾ ಈ ಸಂದರ್ಭ ಮಾಡ್ತಿದ್ದಾರೆ. ಜೊತೆಗೆ ಅವರು ಇನ್ಸೂರೆನ್ಸ್ ಗ್ರೂಪ್ ಇನ್ಸೂರೆನ್ಸ್ ಕೂಡ ಮಾಡಿದ್ದಾರೆ. ಅದು FIR ಕಾಪಿ ಕೊಟ್ಟ ನಂತರ ಅದಕ್ಕೂ ಆ ವಿಚಾರದಲ್ಲೂ ಅವರು ಇದು ಮಾಡ್ತಾರೆ. ಸಹಕಾರ ಖಂಡಿತ ಜೊತೆಗೆ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಇದನ್ನು ಇದು ಮಾಡಬೇಡಿ. ನಿಜವಾಗ್ಲೂ ಮಗು ಚಿಕ್ಕದಿದೆ, ಅವ್ರು ಗರ್ಭಿಣಿ ಇದ್ದಾರೆ. ನಿಜವಾಗ್ಲೂ ಅವ್ರಿಗೆ ಅದು ಇದಕ್ಕೆ ಸಹಕಾರಿ ಆಗಲಿ. ಕವರ್ ಕೊಡಿ ಚೆಕ್ ಜಾಗಕ್ಕೆ ಸುನಿ ಆಯ್ತು ಗಾಡಿ ಇದೆಯಲ್ಲ ಒಂದು 50-50